ಮಂಡ್ಯ ಕ್ಷೇತ್ರದಲ್ಲಿ ತಡರಾತ್ರಿವರೆಗೂ ಕಾಂಗ್ರೆಸ್ಸಿಗರ ಮನೆಗೆ ಎಚ್.ಡಿ. ರೇವಣ್ಣ ಭೇಟಿ ನೀಡಿದ್ರು. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಕೈ ನಾಯಕರ ಮನೆಗೆ ಭೇಟಿಯನ್ನ ನೀಡಿದ್ರು. ಮಂಡ್ಯ ಲೋಕಸಭಾ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್ ಸೇರಿ ಹಲವು ಪ್ರಮುಖ ನಾಯಕರುಗಳ ಮನೆಗೆ ಭೇಟಿ ನೀಡಿ ರೇವಣ್ಣ ಮನವಿಯನ್ನ ಮಾಡಿದ್ದಾರೆ. ರೇವಣ್ಣಗೆ ಶಾಸಕರಾದ ಕೆಸಿ ನಾರಾಯಣಗೌಡ, ಸಿಎನ್ ಬಾಲಕೃಷ್ಣ ಸಾಥ್ ನೀಡಿದ್ರು. ನಾವು ನೋಡಬಹುದು, ಮಂಡ್ಯ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಅದರ ಕಾವು ಮತ್ತಷ್ಟು ಹೆಚ್ಚಾಗ್ತಾ ಇರುವಂತದ್ದು. ಇನ್ನು ಅಲ್ಲಿ ಸ್ಥಳೀಯವಾಗಿ ಈ ಬಾರಿ ಮೈತ್ರಿಯಲ್ಲಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಕಾಂಗ್ರೆಸ್ಸಿಗರ ಬೆಂಬಲವೂ ಕೂಡ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ನಿನ್ನೆ ತಡರಾತ್ರಿವರೆಗೂ ಕೈ ನಾಯಕರ ಮನೆಗಳಿಗೆ ಭೇಟಿಯನ್ನ ನೀಡಿ ರೇವಣ್ಣ ಮನವಿಯನ್ನ ಮಾಡಿಕೊಂಡ್ರು. ತಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಕೈ ನಾಯಕರ ಮನೆಗೆ ಎಚ್.ಡಿ. ರೇವಣ್ಣ ಭೇಟಿ ನೀಡಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ ದಿನಗಣನೆಯಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತದೆ. ರೈತರ ಹಲವಾರು ಕಾರ್ಯಕ್ರಮ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಏನು ಹೆರಿಗೆ ಭತ್ಯ 2,000 ರೂಪಾಯಿನಂತೆ 12,000 ರೂಪಾಯಿ ಕೊಡೋ ಕಾರ್ಯಕ್ರಮ ಮಾಡಿದ್ದಾರೆ. ಯಾವ ದೇಶದಲ್ಲಿದೆ ಹೇಳಿ? ಅದೇ ರೀತಿ ಇವತ್ತು ಏನು ಓಲ್ಡ್ ಏಜ್ ಪೆನ್ಷನ್ ಇತ್ತು 50 ವರ್ಷರಿಗೆ ಅವ್ರಿಗೆ 500 ರೂಪಾಯಿ ಇದ್ದು 1,000 ರೂಪಾಯಿ ಮಾಡಿದೆ. ಮುಂದಿನ ವರ್ಷದಿಂದ ಸಾಲ ಮನ್ನಾ ಮಾಡೋದು ಹೋಗಿದ್ರೆ ಮುಂದಿನ ವರ್ಷದಿಂದ 12,000 ಇರೋದನ್ನ 36,000 ಮಾಡ್ತಾ ಇದ್ದಾರೆ ಹೆರಿಗೆ ಭತ್ಯೆ. ಮತ್ತು ಅದೇ ರೀತಿ ಇವತ್ತು ಏನು ಓಲ್ಡ್ ಏಜ್ ಪೆನ್ಷನ್ ಇದೆ ಅದು 2,000 ರೂಪಾಯಿ ಮಾಡಬೇಕು ಅನ್ನೋ ಭಾವನೆ ಇದೆ ಮುಂದಿನ ವರ್ಷಕ್ಕೆ. ಮತ್ತು ಅದಲ್ಲದೆ ಇವತ್ತು ಉದಾಹರಣೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಕೈ ನಾಯಕರ ಮನೆಗೆ ಎಚ್.ಡಿ. ರೇವಣ್ಣ ಭೇಟಿ ನೀಡಿ ನಿಖಿಲ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅವರಿಗೆ ವ್ಯಕ್ತವಾಗಿದೆ, ಏನಿದೆ ಮಾಹಿತಿ ಮೋಹನ್ ರಾಜ್? ಖಂಡಿತವಾಗ್ಲೂ ಲಿಖಿತ, ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಳೆದ 4 ದಿನಗಳ ಹಿಂದೆ ಮಂಡ್ಯದ ವಿವಿಧ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಮನೆಗೆ ಭೇಟಿ ಕೊಟ್ಟಿದ್ರು. ಇದೀಗ ನಿಖಿಲ್ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಲೋಕಸಭೆ ಸಚಿವರಾಗಿರ್ತಕ್ಕಂಥ ನಿಖಿಲ್ ಅವರ ದೊಡ್ಡಪ್ಪ ಎಚ್.ಡಿ. ರೇವಣ್ಣ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಮನೆಗೆ ಭೇಟಿಯನ್ನ ಕೊಟ್ಟರು. ಮುಖ್ಯವಾಗಿ ಕೆಆರ್ಪೇಟೆಯ ಮಾಜಿ ಶಾಸಕರಾದಂತಹ ಕೆಬಿ ಚಂದ್ರಶೇಖರ್ ಹಾಗೂ ಕೇಂದ್ರದ ಮಾಜಿ ಸಚಿವರಾದಂತಹ ರೆಹಮಾನ್ ಖಾನ್ ಹಾಗೂ ಇನ್ನೊಬ್ಬ ಶಾಸಕರಾದಂತಹ ಪ್ರಕಾಶ್ ಅವರುಗಳ ಮನೆಗೆ ಭೇಟಿ ಕೊಟ್ಟು ಏನು ಮೈತ್ರಿ ಪಾಲಿಸಬೇಕು, ಜೊತೆಗೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಅವರನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತಡರಾತ್ರಿ 12 ಗಂಟೆವರೆಗೂ ಕೂಡ ವಿವಿಧ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಮನೆಗಳಿಗೆ ಭೇಟಿ ಕೊಟ್ಟು ಮನವರಿಕೆ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ರೇವಣ್ಣ ಅವರು ಮಾತನಾಡ್ತಾ ಏನು ನಿಖಿಲ್ ಅವರನ್ನ ಅಭಿವೃದ್ಧಿಯ ಬೆಂಬಲಿಸಿದ ಜೊತೆಗೆ ಏಪ್ರಿಲ್ 15 ಮತದಾನ ಆದ ಬಳಿಕ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಲ್ಲಿ ಇರೋದಿಲ್ಲ ನಿಟ್ಟಿನಲ್ಲಿ ಸುಮಲತಾ ವಿರುದ್ಧ ಒಂದು ಟಿಕೆಟ್ ಒಟ್ಟಾರೆ ಏನು ಕೆಆರ್ಪೇಟೆ ರೇವಣ್ಣ ಅವರಿಗೆ ಹೆಚ್ಚಿನ ಒಂದು ಓಡಿದ್ರಿಂದ ಅಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮೋಹನ್ ಮಾಹಿತಿಗಾಗಿ.